ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಕಥೆ ಏನಾಗುತ್ತೆ? ನಾಳೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಭೇಟಿ. ತಪ್ಪು ಮಾಡಿಲ್ಲ ಅಂದ್ರೆ ಸಿದ್ದರಾಮಯ್ಯನವರಿಗೆ ಭಯ ಯಾಕೆ ಎಂದವರು ಯಾರು? ಈ ಸುದ್ದಿಗಳನ್ನ ನೋಡೋಣ ಮೂಡಾಯಣ ನ್ಯೂಸ್ ಟಾಪ್ 9 ನಲ್ಲಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದು ಹೈಕೋರ್ಟ್ ಮೆಟ್ಟಿಲೇರಿದೆ. ಅರ್ಜಿ ವಿಚಾರಣೆ ನಡೆಸಿರೋ ಹೈಕೋರ್ಟ್ ವಾದ ಪ್ರತಿವಾದ ಆಲಿಸಿದೆ. ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 2ಕ್ಕೆ ಮುಂದೂಡಿದೆ. ಅರ್ಜಿಯ ವಿಚಾರಣೆ ಸೆಪ್ಟೆಂಬರ್ 2ರ ಮಧ್ಯಾಹ್ನ 2:30ಕ್ಕೆ ಮುಂದೂಡಲಾಗಿದ್ದು ಸೋಮವಾರ ಸಿಎಂ ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ಹೈಕೋರ್ಟ್ನಲ್ಲಿ ನಿನ್ನೆ ಪ್ರಬಲ ವಾದ ಪ್ರತಿವಾದಗಳು ನಡೆಯಿತು. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರಬಲ ವಾದ ಮಂಡಿಸಿದ್ರು. ಇನ್ನು ತುಷಾರ್ ಮೆಹ್ತಾ ವಾದ ಆರಂಭವನ್ನ ಮಾಡ್ತಿದ್ದಂತೆ ಮಧ್ಯ ಪ್ರವೇಶಿಸಿದ ಸಿಎಂ ಪರ ವಕೀಲ ರವಿವರ್ಮ ಕುಮಾರ್ ರಾಜ್ಯಪಾಲರ ಆದೇಶ ಒಂದು ಪ್ಯಾರಾ ಓದಿದ್ರು. ಇನ್ನು ರವಿವರ್ಮ ಕುಮಾರ್ ವಾದ ಮಂಡಿಸಿ ಪತ್ನಿ ವಿರುದ್ಧದ ಆರೋಪಕ್ಕೆ ಸಿಎಂ ಜವಾಬ್ದಾರಿಯೇ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ತಮಾಷೆಯಾಗಿ ಪ್ರತಿಕ್ರಿಯಿಸಿದ ತುಷಾರ್ ಮೆಹ್ತಾ ಪತ್ನಿ ಪರವಾಗಿ ಪತಿಗೆ ಪವಿತ್ರವಾದ ಹೊಣೆಗಾರಿಕೆ ಇರುತ್ತೆ ಅಂತ ಹೇಳಿದ್ರು. ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗಲಿದೆ. ಸೆಪ್ಟೆಂಬರ್ 2ರಂದೇ ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ತೆರಳುತ್ತಿದ್ದಾರೆ. ಎಚ್ಎಎಲ್ನಿಂದ ವಿಶೇಷ ವಿಮಾನದಲ್ಲಿ ತೆರಳುವ ಸಿಎಂ ಸಿದ್ದರಾಮಯ್ಯ ಚಾಮುಂಡಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಜೊತೆ ಸಭೆ ನಡೆಸಲಿದ್ದಾರೆ. ಸೋಮವಾರ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆಯಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುತ್ತಿರುವುದು ಕುತೂಹಲ ಕೆರಳಿಸಿದೆ. ಮುಡಾ ಸೈಟ್ ಹಂಚಿಕೆ ಜಟಾಪಟಿ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ವಿಪಕ್ಷದ ವಿರುದ್ಧ ಪ್ರತ್ಯಾಸ್ತ್ರ ಹೂಡಿದ್ದಾರೆ. ಎಚ್ಡಿಕೆ ಸೇರಿದಂತೆ ಬಿಜೆಪಿ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಇತರ ಪ್ರಕರಣಗಳಂತೆ ಪರಿಗಣಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇದಕ್ಕೆ ಸ್ಪಷ್ಟನೆ ಎಂಬಂತೆ ರಾಜ್ಯಪಾಲರು ತಮ್ಮ ನಡೆ ಸಮರ್ಥಿಸಿಕೊಂಡಿದ್ದಾರಂತೆ. ಇದಕ್ಕೆ ಡಿಸಿಎಂ ಡಿಕೆ ಬಾಕಿ ಪ್ರಕರಣದ ತನಿಖೆಗೆ ಕೊಟ್ಟು ಘನತೆ ಉಳಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ. ಬೇರೆಯವ್ರದ್ದು ಯಾವ ರೀತಿ ನೀವು ನೋಡಿದ್ದೀರಿ ಅದೇ ರೀತಿ ಸಮಾನತೆಯಿಂದ ನ್ಯಾಯಬದ್ಧವಾಗಿ ನೀವು ಅನುಮತಿಯನ್ನು ಕೊಡಲೇಬೇಕು. ನಿಮ್ಮ ಆಫೀಸ್ ಘನತೆಯನ್ನು ಉಳಿಸ್ಕೊಳ್ಳೇಬೇಕು. ಸೊ ನೀವು ಸಂವಿಧಾನವನ್ನು ರಕ್ಷಣೆ ಮಾಡಲೇಬೇಕು. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ನೀಡಿದ್ದು ಕಾಂಗ್ರೆಸ್ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ಕೈ ನಾಯಕರು ವಾಗ್ಬಾಣಗಳನ್ನೇ ಬಿಟ್ಟರು. ರಾಜ್ಯಪಾಲರು ತೆಗೆದುಕೊಳ್ತಿರೋ ನಿರ್ಧಾರ ಸರಿಯಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಪಕ್ಷವನ್ನ ಕಟ್ಟಲಿಕ್ಕೆ ಇವತ್ತು ರಾಜ್ಯಪಾಲರನ್ನ ಮುಂದೆ ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರಿಗೆ ಒಂದು ಕಾನೂನಾ, ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಂವಿಧಾನನಾ, ಕುಮಾರಸ್ವಾಮಿ ಅವರಿಗೆ ಒಂದು ಸಂವಿಧಾನ, ನಿರಾಣಿ ಅವರಿಗೆ ಒಂದು ಸಂವಿಧಾನನ? ರಾಜ್ಯಪಾಲರು ಸಂವಿಧಾನಕ್ಕೆ ನಿಷ್ಠವಾಗಿ ನಡ್ಕೊಳ್ತಾ ಇಲ್ಲ. ರಾಜ್ಯಪಾಲರು ನಡ್ಕೊಳ್ತಾ ಇರೋದು ಇವತ್ತು ಅವರ ಬಿಜೆಪಿ ಪಾರ್ಟಿಗೆ ನಿಷ್ಠರಾಗಿ ನಡ್ಕೊಳ್ತಾ ಇದ್ದಾರೆ. ಲೋಕಾಯುಕ್ತವರು ಕೊಟ್ಟಂತ ರಿಪೋರ್ಟ್ ಅನ್ನ ನೀವು ಕಸದ ಬುಟ್ಟಿಗೆ ಹಾಕ್ತೀರಿ ಅಂತ ಹೇಳಿದ್ರೆ ನೀವು ಸಂವಿಧಾನಕ್ಕೆ ಲಾಯಲ್ ಆಗಿದ್ದೀರಾ ಅಥವಾ ಬಿಜೆಪಿಗೆ ಲಾಯಲ್ ಆಗಿದ್ದೀರಾ ಅನ್ನೋದಕ್ಕೆ ಉತ್ತರ ಅವರೇ ಕೊಡಬೇಕು. ಇನ್ನು ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಕ್ಕೆ ರಾಜ್ಯ ಸರ್ಕಾರವೇ ಪ್ರತಿಭಟಿಸಿದ್ದು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ವ್ಯಂಗ್ಯವಾಗಿಯೇ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಆರ್ ಅಶೋಕ್ ತಾಳ್ಮೆ ಕಳೆದುಕೊಂಡ ಸರ್ಕಾರ ಅಂದ್ರೆ ಜಗದೀಶ್ ಶೆಟ್ಟರ್ ರಾಜಭವನ ಚಲೋ ರಾಜಕೀಯ ಕುತಂತ್ರ ಅಂತ ಹೇಳಿದ್ದಾರೆ. ಸರ್ಕಾರನೇ ಪ್ರತಿಭಟನೆಗಿಳಿದ್ಬಿಟ್ರೆ ಜನರ ಪಾಡೇನು? ಜನ ಪ್ರತಿಭಟನೆ ಮಾಡಬೇಕು, ವಿರೋಧ ಪಕ್ಷ ಪ್ರತಿಭಟನೆ ಮಾಡಬೇಕು. ಸರ್ಕಾರ ಸಂಯಮದಿಂದ ತಾಳ್ಮೆಯಿಂದ ಅಧಿಕಾರವನ್ನ ನಡೆಸಬೇಕು. ತಾಳ್ಮೆನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ರಾಜಭವನ ಚಲೋ ಏನು ಯಾಕೆ ಬೇಕಾಗಿತ್ತು ಅಂತ ನಾನು ಕೇಳ್ತೀನಿ. ನಿಮ್ಮಲ್ಲಿ ಫಾಲ್ಟ್ ಇದೆ ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ಇದೆಲ್ಲ ಕುತಂತ್ರ ಮಾಡ್ತಿದ್ರೆ ಅಂತ ಹೇಳ್ತೀನಿ. ಎಚ್ಡಿಕೆ ಹಾಗೂ ಬಿಜೆಪಿ ನಾಯಕರ ಪ್ರಕರಣ ಪ್ರಸ್ತಾಪಿಸಿದ ಜಮೀರ್ ಅಹಮದ್ ರಾಜ್ಯಪಾಲರ ನಡೆಯ ವಿರುದ್ಧ ಕಿಡಿಕಾರಿದ್ರು. ರಾಜಭವನ ಬಿಜೆಪಿ ಕಚೇರಿಯಾಗಿದೆ ಅಂತ ಗುಡುಗಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನಸೌಧವನ್ನ ಕಾಂಗ್ರೆಸ್ ಕಚೇರಿ ಅಂತೀವಿ ಅಂತ ಲೇವಡಿ ಮಾಡಿದ್ರು. ಬರೀ ಕುಮಾರಸ್ವಾಮಿ ಮಾತ್ರ ಅಲ್ಲ, ಜೊಲ್ಲೆ ಅವ್ರದ್ದು ಇದೆ,
ಜನಾರ್ದನ್ ರೆಡ್ಡಿ ಅವ್ರದ್ದಿದೆ, ನಿರಾರಿ ಅವ್ರದ್ದಿದೆ, 4 ಜನ ಇಟ್ಕೊಂಡು ಇವ್ರು ಸಿದ್ದರಾಮಯ್ಯದು ಎಲ್ಲೆಲ್ಲೂ ಪಾತ್ರ ಇಲ್ಲ, ಇಲ್ಲಿ ಕೊಟ್ಟಿದ್ದಾರಿಲ್ಲ ಅಂತ ಎಲ್ಲ ಒಂದು ಕಡೆ ನಮ್ಗೆ ಏನಾಗಿದೆ, ರಾಜ್ಪಾಲರ ಕಚೇರಿ BJP ಕಚೇರಿ ಆಗಿದೆ. ರಾಜ್ಪಾಲರು ಬರೇ BJPಗೆ ಅವ್ರಿಗಲ್ಲ, ಎಲ್ಲ ಪಕ್ಷದವ್ರಿಗೆ. ನೀವು ರಾಜಭವನನ ನೀವು BJP ಆಫೀಸ್ ಅಂದರೆ ನಾವು ವಿಧಾನಸೌಧನ ಕಾಂಗ್ರೆಸ್ ಆಫೀಸ್ ಅಂತ ಕರಿತೀರಿ, ಯಾಕೆ ಕರಿಬಾರ್ದು? ತಪ್ಪು ಮಾಡಿಲ್ಲ ಅಂದ್ರೆ ಸಿದ್ದರಾಮಯ್ಯಗೆ ಭಯ ಏಕೆ ಅಂತ ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ ಮೊದಲು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ, ರಾಜೀನಾಮೆಯನ್ನ ಕೊಟ್ಟು ಮತ್ತೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ಲಿ, ರಾಜೀನಾಮೆ ನೀಡಿದ್ರೆ ಮೂಲೆ ಗುಂಪಾಗುವ ಭಯ, ತಪ್ಪು ಮಾಡಿ ಜಾತಿ ಹೆಸರಿನಲ್ಲಿ ರಕ್ಷಣೆ ಪಡೆಯಬೇಡಿ ಅಂತ ಜೋಶಿ ಕಿಡಿಕಾರಿದ್ರು.